ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಆಶಾ ಅಡಿಗೆ ಕಟ್ಟೆಗೆ ಸ್ವಾಗತ. ಸೊ ಇವತ್ತು ನಾನು ನಿಮಗೆ ಒಂದು ಡ್ರೈ ಚಿಕನ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಅದು ಯಾವುದು ಅಂದರೆ ಕಬಾಬ್ ಹೇಗೆ ಮನೆಯಲ್ಲಿ ಮಾಡೋದು, ಹೋಮ್ ಸ್ಟೈಲ್ ಹೇಗೆ ಮಾಡೋದು ಅಂತ. ಯಾಕೆಂದರೆ ಹೊರಗಡೆ ತಿಂದರೆ ಮಕ್ಕಳಿಗಂತೂ ಒಳ್ಳೆಯದಲ್ಲ, ಅದು ನಮಗೂ ಕೂಡ ಹೆಲ್ದಿ ಅಲ್ಲ. ಸೊ ಮನೆಯಲ್ಲಿ ಹೇಗೆ ಈಸಿಯಾಗಿ ಮಾಡೋದು ಅಂತ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಮಕ್ಕಳು ಕೂಡ ನಿಮಗೆ ಅನ್ಬೇಕು. ಸೊ ಆ ಥರ ನಿಮಗೆ ರುಚಿಯಾಗಿರುವಂಥ ಟೇಸ್ಟಿಯಾಗಿರುವಂಥ ಒಂದು ರೆಸಿಪಿನ ನಾನು ತೋರಿಸ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ಈಗ ನಾಟಿ ಸ್ಟೈಲ್ ಕಬಾಬ್ ಮಾಡಲಿಕ್ಕೆ ಹೇಗೆ ನಾವು ಮ್ಯಾರಿನೇಟ್ ಮಾಡ್ಕೋಬೇಕಂತ ಹೇಳ್ತಾ ಹೋಗ್ತೀನಿ. ಸೊ ಇದರಲ್ಲಿ 1/2 kg ನಾನು ಕಬಾಬ್ಗೆ ನಾನು ಚಿಕನ್ ತಗೊಂಡಿದ್ದೀನಿ. ಇದಕ್ಕೆ 1/2 ಸ್ಪೂನು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಒಂದು ಸಣ್ಣ ಸ್ಪೂನಲ್ಲಿ ಚಿಲ್ಲಿ ಪೌಡರ್, ಕಾಶ್ಮೀರಿ ಚಿಲ್ಲಿ ಪೌಡರ್ನ ಹಾಕ್ಕೊಡ್ತಾ ಇದ್ದೀನಿ. ಸೊ ದಟ್ ಸ್ವಲ್ಪ ಸ್ಪೈಸಿಯಾಗಿ ಬರ್ತಾ ಹೋಗುತ್ತೆ. ಸೊ ಇದು ಹೋಮ್ ಸ್ಟೈಲ್ ಆದ್ದರಿಂದ ನಮಗೆ ಏನೇನು ಬೇಕೋ ಅದಕ್ಕೆ ಅದ್ರ ತಕ್ಕನಾಗೆ ನಾವು ಹಾಕ್ತಾ ಹೋಗೋಣ. ಅದ್ರ ಜೊತೆಗೆ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕೋಣ. ಕಾರ್ನ್ಫ್ಲೋರ್ ಹಾಕಿದರೆ ಸ್ವಲ್ಪ ಸ್ಪೈಸಿ ಅಂದರೆ ಕ್ರಿಸ್ಪಿ ಬರುತ್ತೆ. ಅದ್ರ ಜೊತೆಗೆ ನಾವು ಒಂದು ಎಗ್ಗನ್ನ ಆ್ಯಡ್ ಮಾಡ್ಕೊಳ್ಳೋಣ. ಎಗ್ ಏನಕ್ಕೆ ಆ್ಯಡ್ ಮಾಡ್ತೀವಿ ಅಂದರೆ ಸ್ವಲ್ಪ ಇನ್ನೂ ಚೆನ್ನಾಗಿ ಕ್ರಿಸ್ಪಿ ಬೈಂಡಿಂಗ್ ಚೆನ್ನಾಗಿ ಆಗುತ್ತೆ ಅನ್ನೋದಕ್ಕೋಸ್ಕರ. ಸೊ ಒಂದು ಎಗ್ಗನ್ನು ನಾನು ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ನಾನೀಗ ಪೌಡರನ್ನು ಯಾವುದಂತ ಹೇಳಿದ್ರೆ ಸ್ಪಶ್ ಪೌಡರನ್ನು ನಾನು ಯೂಸ್ ಮಾಡ್ತಾ ಇರೋದು. ಸೊ ಇದನ್ನು ನಾನು 1 ಸ್ಪೂನ್ ಹಾಕ್ತಾಯಿದ್ದೀನಿ, 1 ಅಥವಾ 1.5 ಸ್ಪೂನ್. ಸೊ 1/2 kg ಆದ್ದರಿಂದ ಸೊ ಇದರಲ್ಲಿ ಸಾಲ್ಟ್ ಕೂಡ ಇರುತ್ತೆ. ಸೊ ನೋ ನೀಡೆಡ್, ಮತ್ತು ಇದಕ್ಕೆ ಸಾಲ್ಟ್ ಹಾಕೋ ಅವಶ್ಯಕತೆ ಇರಲ್ಲ. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಹೊಂದಿಸ್ಕೊಂಡು ಇಟ್ಕೊಳ್ಳೋಣ ಅಂತ ಇದನ್ನು. ಸೊ ಇದಕ್ಕೆ ಕಡ್ಲೆಟ್ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಹೊಂದಿಸಿ ಸೊ 1/2 hour ನಾವು ಮ್ಯಾರಿನೇಟ್ ಮಾಡೋಕ್ಕೆ ಬಿಟ್ಬಿಡೋಣ. ಇದಕ್ಕೆ ಕರ್ಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ಳಿ, ಸಣ್ಣಕ್ಕೆ ಕಟ್ ಮಾಡಿ. ತುಂಬ ಟೇಸ್ಟಿಯಾಗಿರುತ್ತೆ ಕೂಡ, ಹೆಲ್ದಿ ಕೂಡ. ಸೊ ಕರ್ಬೇವಿನ ಸೊಪ್ಪು ತಿಂದರೆ ನಮಗೆ ಹೆಲ್ದಿ ಏನು ಅಂತ ನಿಮಗೂ ಚೆನ್ನಾಗಿ ಗೊತ್ತು. ಸೊ ಹಾಗಾಗಿ ಕರ್ಬೇವಿನ ಸೊಪ್ಪು ನಾವು ಎಲ್ಲದಕ್ಕೂ ಯೂಸ್ ಮಾಡ್ತೀವಿ, ಇದಕ್ಕೂ ಕೂಡ ಯೂಸ್ ಮಾಡೋಣ. ಸಣ್ಣಕ್ಕೆ ಕಟ್ ಮಾಡಿ ಹಾಕ್ಕೊಳ್ಳಿ. ಇದನ್ನು ಹಾಕಿ ಕಣ್ಣಿಗೆಲ್ಲ ತುಂಬ ಒಳ್ಳೆಯದು. ಸೊ ಇದಕ್ಕೆ ಎಲ್ಲ ಕಲಸಿ ಹೊಂದಿಸ್ಬಿಟ್ಟು ಇಟ್ಬಿಡೋಣ. ಈಗ ಇದನ್ನು ಮ್ಯಾರಿನೇಟ್ ಆಗಿದೆ. ಈಗ 1 hour ನಾವು ಮ್ಯಾರಿನೇಟ್ ಮಾಡಿದ್ದೀವಿ. ಸೊ ಈಗ ನಾನು ಎಣ್ಣೆ ಕೂಡ ಕಾಯಕ್ಕಿಟ್ಟಿದ್ದೀನಿ. ಇದರಲ್ಲಿ ನಾನು ಒಂದೊಂದೇ ಹಾಕ್ತಾ ಹೋಗ್ತೀನಿ. ಇದರಲ್ಲಿ ಚೆನ್ನಾಗಿ ಅದು ಫ್ರೈ ಆಗಬೇಕು. ಈಗ ಚೆನ್ನಾಗಿ ಬೇಯ್ತಾ ಇದೆ ಈಗ. ಸೊ ಎಲ್ಲ ಕಡೆನೂ ಅದು ಚೆನ್ನಾಗಿ ಫ್ರೈ ಆಗಬೇಕು. ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ. ಸೊ ಹೀಗೆ ತಗೊಂಡು ಸೈಡಿಗೆ ಬಿಟ್ಟು ನಾವು ಸ್ವಲ್ಪ ಹೊತ್ತು ಹಿಂಗೆ ಮಾಡಿ ತೆಗೆದುಬಿಡೋಣ. ಈಗ ಚೆನ್ನಾಗಿ ಫ್ರೈ ಆಗಿದೆ. ಈಗ ಜಸ್ಟ್ ಕ್ರಿಸ್ಪಿ ಆಗೋ ತನಕ ಅದನ್ನು ಚೆನ್ನಾಗಿ ಬೇಯಿಸಿದ್ರೆ ಆಯಿತು. ಕಬಾಬ್ ರೆಡಿ ಆಗಿದೆ. ಈಗ ಸರ್ವ್ ಮಾಡ್ಕೊಳ್ಳೋಣ. ನೋಡಿದ್ರಲ್ಲ ಹೇಗೆ ಚಿಕನ್ ಕಬಾಬ್ ಹೇಗೆ ಮಾಡೋದು ಹೋಮ್ ಸ್ಟೈಲಲ್ಲಿ ಅಂತ. ಸೊ ತುಂಬ ಈಸಿಯಾಗಿ ಮಾಡ್ತಾ ಹೋಗಿ, ವೆರಿ ಈಸಿ. ಬೋಂಡ ಹೇಗೆ ಮಾಡ್ತಿರೋ ಅದು ಕೂಡ ಇದನ್ನು ಕೂಡ ಹಾಗೆ ಮಾಡುವಂಥದ್ದು. ಸೊ ಇದನ್ನು ಸ್ಪಶ್ ಪೌಡರ್ ಯೂಸ್ ಮಾಡಿ ನಾನು ಮಾಡಿದ್ದೀನಿ. ನೀವು ಇದನ್ನು ಟ್ರೈ ಮಾಡಿ, ಚೆನ್ನಾಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಹೊಸ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಾನು ಹೊಸ ರೆಸಿಪಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಹ್ಯಾಪಿ ಈಟಿಂಗ್.